ತೊಗೊತೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್. ಸೊ ಇವತ್ತು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಆಗಿರುತ್ತೆ. ಸೊ ಈಗ ಲಾಗ್ನ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಶಾಪಿಂಗ್ ಇದೆ, ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅಮ್ಮ ಅವ್ರ ಮನೇಲಿದ್ದೀವಲ್ಲ, ಸೊ ಅವರೇನೋ ತೊಗೋಬೇಕು ಸ್ವಲ್ಪ ಅಂತಂದರು ಅಮ್ಮ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ತೊಗೊಳೋದು. ಸೊ ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸಿಲ್ವರ್ ತೊಗೊಂಡು ಅಭ್ಯಾಸ. ಅಂದರೆ ಅಮ್ಮ ಅವ್ರ ಕಡೆ ಎಲ್ಲ ಚಂದು ಅವ್ರ ಸೈಡ್ ನಾವು ಒಂದು ಪದ್ಧತಿ ಅಂತ ಮಾಡ್ಕೊಂಡಿದ್ವಿ. ಸೊ ಸಿಲ್ವರ್ ಜಾಸ್ತಿ ಬೆಳ್ಳಿ ತೊಗೊಳೋಣ ಅಂತ ಹೇಳ್ಬಿಟ್ಟು. ಸೊ ಎಷ್ಟಾದರೂ ಪರವಾಗಿಲ್ಲ, ಬೆಳ್ಳಿ ತೊಗೊತೀವಿ. ಬಟ್ ಈ ಟೈಮ್ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಣ, ಈಗ ಕಲೆಕ್ಷನ್ಸ್ ಚೆನ್ನಾಗಿದ್ರೆ ಇಲ್ಲಿ ತೊಗೊತೀನಿ. ಎಸ್, ನೋಡೋಣ ಈ ಲಾಗಲ್ಲಿ ತೊಗೊತೀನೋ ಇಲ್ವೋ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಲಾಗ್. ಇಷ್ಟಾಯ್ತು ನೋಡಿ. ಬೇಡವ, ರಿಪೇರಿ ಮಾಡಿ ಕಳಿಸ್ರಿ. ಅಣ್ಣ ಕೈಲಿ ಎತ್ತು ಕಳಿಸ್ತೀನಿ. ಪಾಲಿಶ್ ಹಾಕೋದ್ವಿ. ತೊಳ್ಳದು ಕಿತ್ತೋಗುತ್ತದು. ನೀನು ಹಾಕೊಂಡು ಪೇಷಂಟ್ಸ್ ನೋಡಕ್ ಹೋಗು ಪಾಪು. ನೋಡೋಣ, ತೆಗಿ ತೆಗಿ. ಅದೇ ನಾವು ಎಲ್ಲ ಹಾಕೊಂಡು ಜಮೀನು ನೋಡಕ್ ಹೋಗಿದ್ದು ಬಿದ್ದು ಬಿಡ್ತಾರೆ. ಗಾಡಿಗಳಿಂದ ಫಾಲೋ ಮಾಡ್ತೇವೆ. ಏನೇನು ತಂದಿದ್ದೀನಿ ಅಂತ ರಿವೀಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ಟೆ ನೀರು ಕೊಡ್ಲ ಅವ್ರು ಸಿಗ್ತೀಯಾ? ಬೇಡ, ಹಂಗೆ ಇರಲಿ. ತೊಳೆದಿಕ್ಬೇಕಲ್ಲ ಮೇ. ಇದೇನಿದು? ತುಪ್ಪ ದೀಪ ಮಾಡಿದ್ದೀನಿ. ನೋಡೋಡು ತಂದಿ ಕೊಡ್ಲಮ್ಮಿ ಬಟ್ಟೆ. ಇದು ಡೈಲಿ ಯೂಸ್ ತುಪ್ಪ ದೀಪಕ್ಕೆ. ಬಿಟ್ಟವ್ರೆಲ್ಲ ಅಂಡ ತುಂಬ. ಆ್ಯಂಡ್ ಇದು ಅಫಿಷಿಯಲ್ ಯೂಸ್ ತುಪ್ಪ ದೀಪಕ್ಕೆ. ಬರೀ ತುಪ್ಪ ದೀಪ ಅದು. ಸೊ ಇದ್ರ ಇತ್ತು, ಬಟ್ ಎಲ್ಲ ಹಳೇದಾಗೋಗ್ಬಿಟ್ಟಿತ್ತು. ಆ್ಯಂಡ್ ಇದು ರೆಗ್ಯುಲರ್ ಯೂಸ್ಗೆ ಅಂತ ತಂದಿರೋದು ಲಕ್ಷ್ಮಿ. ಚೆನ್ನಾಗಿದೆ ಅಲ್ವಾ? ಬಟ್ ಹೆವಿ ಕಾಸ್ಟ್ಲಿ ಆಗೋಗಿದೆ ಸಿಲ್ವರ್ ಅಂತೂ. ಸೊ 5 ಗಂಟೆ. ಸೊ ಇಷ್ಟು ತಂದಿದ್ದೀವಿ. ಈಗ ಪೂಜೆ ಮಾಡುವ ಸಮಯ. ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಬಟ್ ಹೆವಿ ಕಾಸ್ಟ್ಲಿ. ಆಲ್ಮೋಸ್ಟ್ 125 ಗ್ರಾಮ್ 125 ಬಂದ್ಬಿಡ್ತು. 90 ರೂಪಾಯಿ ಇತ್ತು, 225 ಬಂದಿದೆ. ಸೊ ಇವಿಷ್ಟನ್ನ ನಾವು ಹೋಗಿ ಶಾಪ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಮಮ್ಮಿಗೆ ರೆಗ್ಯುಲರಾಗಿ ಇಡೋದಕ್ಕೆ ಒಂದು ಪುಟ್ಟ ಲಕ್ಷ್ಮಿ ಬೇಕಾಗಿತ್ತು. ಸೊ ಅದನ್ನು ಕೂಡ ತಂದ್ವಿ. ನಾವು ಏನೇ ತಂದ್ರೂ ಫಸ್ಟು ಪೂಜೆ ಮಾಡಿನೇ ಆಮೇಲೆ ಎತ್ತಿಡೋದು. ಸೊ ಫಸ್ಟು ಮಮ್ಮಿ ಒಂದು ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ತಂದಿರೋ ಅಂಥ ಐಟಮ್ಸ್ನೆಲ್ಲ ಒರೆಸಿ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅರ್ಶಿನ ಕುಂಕುಮ ಇಟ್ಟು ಈಗ ಪೂಜೆ ಮಾಡಬೇಕು. ಪುಟ್ಟ ಲಕ್ಷ್ಮಿ ಸಾಕು ಚಿಕ್ಕದಾಗಿ. ಇನ್ನು ಒಂದು 2 ಇರ ತಗೊಬೇಕಾಯ್ತರದ. ಬೇಡ ಐತಲ್ಲ, ಮುಗಿತಿನ್ನ. ಈ ಥರ ನೀಟಾಗಿ ಒಂದು ಪ್ಲೇಟಲ್ಲಿಟ್ಟು ಹೂವು ಇಟ್ಟು ಅರ್ಶಿನ ಕುಂಕುಮ ಇಟ್ಟು ನಾನು ತುಪ್ಪ ದೀಪ ಕೂಡ ಹಚ್ಚಿದ್ದೆ ಅದರಲ್ಲಿ. ಸೊ ನೀಟಾಗಿ ಪೂಜೆ ಕೂಡ ಮಾಡಿದ್ದೆ. ನಾವು ಯಾವುದೇ ಒಂದು ವಸ್ತು ತಂದ್ರೂ ಫಸ್ಟ್ ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪೂಜೆ ಮುಗಿಸಿ ಇದನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ಮತ್ತೆ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಇದ್ದಿದ್ದು ಬೆಳ್ಳಿಗೂ, ಅಂದರೆ ನನ್ನ ಮದುವೆ ಟೈಮಲ್ಲಿ ಇದ್ದಿದ್ದು ಬೆಳ್ಳಿಗೂ ಈಗಿರೋ ಬೆಳ್ಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಾಗ 1 kg ಬಂದು 50,000 ಏನೋ ಇತ್ತು. ಬಟ್ ಈಗ 1 kg ಬಂದು 1,25,000 ಏನೋ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ 20,000 ಮೇಕಿಂಗ್ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ನೋಡಿ ಈ ಥರ ರೆಡಿ ಮಾಡಿದೆ. ನೆಕ್ಸ್ಟ್ ಡೇ ಇದು ಶನಿವಾರ, ಶ್ರಾವಣ ಶನಿವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಲಕ್ಷ್ಮಿ ಎಲ್ಲ ಕೂರಿಸಿ ನೀಟಾಗಿ ರೆಡಿ ಮಾಡಿ ನಾನು ಮಮ್ಮಿ ಅಜ್ಜಿ ಹೊರಟಿದ್ದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ. ಪ್ರತಿ ವರ್ಷವೂ ಅಮ್ಮ ಅವರು ಇಲ್ಲಿ ಎಳ್ಳಿನ ಬತ್ತಿ ಹಚ್ತಾರೆ. ಅತ್ತಿಬೆಲೆಯಲ್ಲಿ ಪಕ್ಕದೂರಲ್ಲಿರುವಂಥ ಶನಿ ಮಹಾತ್ಮನ ದೇವಸ್ಥಾನ. ಸೊ ಅಲ್ಲೆಲ್ಲ ಹೋಗಿ ದರ್ಶನ ಎಲ್ಲ ನೀಟಾಗಿ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅದು ಕೂಡ ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋದು. ಅಂದರೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, ಅಲ್ಲಿಂದ ಒಂದು 20 ಮಿನಿಟ್ಸು. ಸೊ ಆಟೋದಲ್ಲಿ ಹೋಗಿ ಅಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ಜಾತ್ರೆ ಥರ ನಡೀತಾ ಇತ್ತು. ಸೊ ಅಜ್ಜಿನ ಕರ್ಕೊಂಡು ಹೋಗಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಇರೋವಂಥ ವಿಗ್ರಹಗಳು ತುಂಬ ದೊಡ್ಡ ವಿಗ್ರಹಗಳು. ಆಲ್ಮೋಸ್ಟ್ ಯಾವ ಊರಲ್ಲೂ ನಾನು ಇಷ್ಟು ದೊಡ್ಡ ವಿಗ್ರಹಗಳು ನೋಡೇ ಇಲ್ಲ, ಅಷ್ಟು ದೊಡ್ಡ ವಿಗ್ರಹಗಳಿವೆ ಇಲ್ಲಿ. ವೆಂಕಟರಮಣ ಸ್ವಾಮಿ, ಗಣಪ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಶನಿ ಮಹಾತ್ಮ ತಂದೆ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ತುಂಬ ದೊಡ್ಡ ವಿಗ್ರಹಗಳು. ಆಲ್ಮೋಸ್ಟ್ 9 ಅಡಿ ವಿಗ್ರಹಗಳು ಇವೆಲ್ಲನೂ. ಸೊ ಇಲ್ಲಿ ಬರೀ ಪತ್ರೆ ಮತ್ತು ಮಲ್ಲಿಗೆ ಹೂವು, ಸೊ ಓನ್ಲಿ ವೈಟ್ ಆ್ಯಂಡ್ ಗ್ರೀನ್ ಕಲರ್ ಹೂವು ಮಾತ್ರ ಅಲ್ಲಿ ಉಪಯೋಗಿಸೋವಂಥದ್ದು. ಆ್ಯಂಡ್ ಇಲ್ಲಿನ ವಿಶೇಷ ಅಂದರೆ ನೀಲಿ ಕಲರ್ ಕುಂಕುಮ. ಸೊ ಇದೇ ಒಂದು ದೊಡ್ಡ ವಿಶೇಷ. ಅಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ನೀಟಾಗಿ ಮಾಡಿ ಹಾಗೆ ಪ್ರಸಾದದ ಕಡೆಗೆ ಹೋದ್ವಿ ನಾವು. ಜನ ತುಂಬ ರಶ್ ಆಗ್ತಾ ಬರ್ತಾಯಿದ್ರು. ಆ್ಯಂಡ್ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ದರ್ಶನ ಆಯಿತು. ಆ್ಯಂಡ್ ಹಾಗೆ ಬರ್ತಾ ಪ್ರಸಾದ ಇಸ್ಕೊಂಡ್ವಿ. ಸೊ ಇಲ್ಲಿ ಸಿಹಿ ಅನ್ನ ಪ್ರಸಾದವಾಗಿ ಕೊಡ್ತಾರೆ, ಹಾಗೆ ಊಟ ಕೂಡ ಹಾಕ್ತಾರೆ. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಚಂದು ಅವ್ರಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಶಾವಿಗೆ ಒತ್ತುತ್ತಾ ಇದ್ದೀವಿ. ಶ್ರಾವಣದಲ್ಲಿ ಶಾವಿಗೆ ಅಂತೂ ಪಕ್ಕ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಅಕ್ಕಿ ಶಾವಿಗೆ ಮಾಡ್ತೀವಿ ನಮ್ಮ ಕಡೆ, ಹಾಗೆ ರಾಗಿ ಶಾವಿಗೆ ಕೂಡ ಮಾಡ್ತೀವಿ. ಸೊ ನಮ್ಮ ಮನೇಲಿ ರಾಗಿ ಶಾವಿಗೆ ಅಷ್ಟೊಂದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬರೀ ಅಕ್ಕಿ ಶಾವಿಗೆನ ಈ ಥರ ಮಾಡ್ತಾಯಿದ್ವಿ. ಮೊದಲೆಲ್ಲ ನಮ್ಮ ಮನೇಲಿ ಮರದಲ್ಲಿ ಒತ್ತುವಂಥದ್ದು ಇತ್ತು ಶಾವಿಗೆನ, ಆದರೆ ಈಗ ಮರದ ಮಿಷಿನ್ ಬರ್ತಿತ್ತು. ಈಗೆಲ್ಲ ಈ ಥರ ಲೇಟೆಸ್ಟ್ ಟೆಕ್ನಾಲಜಿ ಶಾವಿಗೆ ಬಂದಿದೆ. ಸೊ ಇದನ್ನು ಪ್ರಿಪೇರ್ ಮಾಡಿ ಹಾಗೆ ಕಾಯಿ ಹಾಲು ಮಾಡಿ ತಿಂದರೆ ಒಳ್ಳೆ ಮಜಾ ಕೊಡುತ್ತೆ. ತುಂಬ ಇಷ್ಟ, ಚಂದೂರ್ಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಇದು. ಸೊ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ನೀಟಾಗಿ ಒಂದು ಅದಕ್ಕೆ ಮುದ್ದೆ ತೊಳಸ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟಲ್ಲಿ, ಆಗ ಒತ್ತಿದ್ರೆ ಈ ಥರ ಬರುತ್ತೆ. ನೀಟಾಗಿ ಈ ಥರ ಒತ್ತಿ ಒಂದು ವೆಟ್ ಮಾಡಿರೋವಂಥ ಬಟ್ಟೆಗೆ, ವೈಟ್ ಬಟ್ಟೆಗೆ ನಾವು ಇಟ್ಕೊಂಡ್ರೆ 2 ಡೇಸ್ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹಾಳಾಗೋದಿಲ್ಲ. ನೋಡಿ ಈ ಥರ ಇಷ್ಟು ಹೊತ್ತು ಇಟ್ಕೊಂಡಿದ್ದೀವಿ. ಅಂದರೆ ಒಂದು ಸ್ವಲ್ಪ ವೆಟ್ ಬಟ್ಟೆ ತೇವ ಮಾಡ್ಕೋಬೇಕು ಬಟ್ಟೆನ. ಸೊ ಈ ಥರ ಹೊತ್ತು ಇಟ್ಕೊಂಡಿದ್ದೀವಿ. ಮೊದಲಂದರೆ ತುಂಬಾ ಬೇಕಾಗಿತ್ತು, ಈಗ ಸ್ವಲ್ಪ ಜನ ಇರೋದಲ್ವ ಸೊ ಕಡಿಮೆನೇ ಮಾಡ್ಕೊಂಡಿದ್ದೀವಿ. ಸೊ ಟೇಸ್ಟಿಂಗ್ ನೋಡಿ ಈ ಥರ ಕಡಲೆ ಪೌಡ್ರು ಕೂಡ ಮಾಡ್ಕೊಂಡಿರಬೇಕು. ಇದು ಕಾಯಿ ಹಾಲು. ಸೊ ಶಾವಿಗೆಗೆ ಕಾಯಿ ಹಾಲು ಹಾಕಿ, ಅಂದರೆ ಒಬ್ಬರು ಸಕ್ಕರೆ ಕೂಡ ಹಾಕ್ತಾರೆ ಕಾಯಿ ಹಾಲಿಗೆ, ಒಬ್ಬರು ಬೆಲ್ಲ ಕೂಡ ಹಾಕ್ತಾರೆ ಕಾಯಿ ಹಾಲಿಗೆ. ಸೊ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಕಡಲೆ ಪಪ್ಪಿನ ಪೌಡರ್ ಇದು. ಸೊ ಮಮ್ಮಿರ ರೆಸಿಪಿ ಇದು. ಸೊ ಇದನ್ನು ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಇದಾಗಿತ್ತು ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಲಾಗ್, ಅಂದರೆ ಬೆಳ್ಳಿ ಶಾಪಿಂಗ್ ಲಾಗ್, ಹಾಗೆ ಶ್ರಾವಣ ಶನಿವಾರದ ಲಾಗ್ ಆಗಿರುತ್ತೆ. ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಶಾಪಿಂಗ್ ಮಾಡಿದ್ದೀರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ರೇಟ್ ಎಷ್ಟಿತ್ತು ನೀವು ತಗೊಂಡಾಗ ಅಂತ. ನಾವು ತಗೊಂಡಾಗ ಅಂತೂ 125 ಇತ್ತು, ವೇಸ್ಟೇಜು ಎಲ್ಲ ಸೇರಿ. ಸೊ ನೀವು ತಗೊಂಡಾಗ ಎಷ್ಟಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನಾವು ತಗೊಂಡಂಥ ಐಟಮ್ಸ್ ಎಲ್ಲ ಚೆನ್ನಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.